ಯಾರೋನು? ನಾನಿವಾಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ವಯನಾಡಿಗೆ ಬಂದಿದ್ದೀವಿ. ಕೇರಳ ವಯನಾಡಿಗೆ ಬಂದಿದ್ದೀವಿ. ಜಸ್ಟ್ ಇವಾಗ ತಾನೇ ಟಿಕೆಟ್ ತೊಗೊಂಡು ಎಂಟ್ರಿ ಆಗಿದ್ದೀವಿ. ಏನೇನಿದೆ ತೋರಿಸ್ಬಿಡಿ ಒಂದ್ಸಲ ಅದರಲ್ಲಿ ಟಿಕೆಟಲ್ಲಿ ಓದ್ಬಿಡಿ. ಫಸ್ಟ್ ಬಂದ್ಬಿಟ್ಟು ನಿಮ್ಗಿರೋದು ಗ್ಲಾಸ್ ಬ್ರಿಡ್ಜ್, ಸೆಕೆಂಡ್ ಬಂದ್ಬಿಟ್ಟು ಟ್ರೀ ಟಾಪ್ ವ್ಯೂ ಪಾಯಿಂಟ್ ಅಂತ ಒಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಚರಿ ಶೂಟಿಂಗ್, ಕ್ರಿಕೆಟ್ ಪ್ರಾಕ್ಟೀಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ರೋಪ್ ಪ್ಲೇ ಏರಿಯಾ ಇದೆ. ನೆಕ್ಸ್ಟ್ ಸೆಕೆಂಡ್ ಪೆನಾಲ್ಟಿ ಶೂಟ್ಔಟ್. ಇಷ್ಟಕ್ಕೆ ಟಿಕೆಟಿಗೆ ಎಷ್ಟು ಅಮೌಂಟ್ ತಗೊಂಡ್ರು ಅಂತ ಇಲ್ಲಿ ಇರೋರ್ಗೆ ಯಾರಿಗಾದ್ರೂ ಗೊತ್ತಾ? 250 rupees ತಗೊಂಡಿದ್ದಾರೆ. 250 rupees ತಗೊಂಡಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ 45 ಮಿನಿಟ್ಸ್ ಅಲ್ಲಿ ಇದನ್ನೆಲ್ಲ ನಾವು ಮುಗಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಬನ್ನಿ, ನಾನು ಇವಾಗ ಗ್ಲಾಸ್ ಬ್ರಿಡ್ಜ್ನ ತೋರಿಸ್ತೀನಿ ನಿಮಗೆ. ಕೊನೆಗೂ ಗ್ಲಾಸ್ ಬ್ರಿಡ್ಜ್ನ ಹತ್ರ ಹೋಗ್ತಾ ಇದ್ದೀವಿ. ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಒಂದ್ಸಲ ಫುಲ್ ಶಾಟ್ ಕೆಳಗಡೆ ತೋರಿಸ್ತೀನಿ ಹೆಂಗೆ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂತ. ಚೆನ್ನಾಗಿದೆಯಾ ವ್ಯೂ ಪಾಯಿಂಟ್? ಹೆಂಗಿದೆ? ಹಲೋ ಮೇಡಮ್, ಚೆನ್ನಾಗಿದೆಯಾ? ಗಾಬರಿ ಹೇಳ್ತಾ ಇದಾರೆ. ಹೆಂಗ ಅನಿಸ್ತು? ಚೆನ್ನಾಗೈತೆ. ಹೆಂಗ ಅನಿಸ್ತು? ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದು ಕ್ರ್ಯಾಕ್ ಆಗ್ತಿಲ್ಲ, ಇದೇ ದೊಡ್ಡ ವಿಷಯ. ಕ್ರ್ಯಾಕ್ ಆದ್ರೆ ನಾವ್ ಇಲ್ಲಿರಲ್ಲ. ನೋ ಕಾಮೆಂಟ್ಸ್. ಅದು ಚಿಕ್ಕ ವಿಷಯ. ಸರ್ ಹೆಂಗಿತ್ತು ಸರ್? ಸೂಪರ್ ಆಗಿತ್ತು ನೋಡಿ, ಈ ತರ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಕೊನೆಗೂ ಗ್ಲಾಸ್ ಬ್ರಿಡ್ಜ್ನ ನಿಮಗೆ ತೋರಿಸಿದ್ದೀನಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಬಂದು ಯಾವ ಪ್ಲೇಸ್ನ ನಿಮಗೆ ಇವಾಗ ಯಾವ ಕಡೆ ಹೋಗ್ತೀನಿ ಅಂತ ಹೇಳ್ತೀನಿ ನಿಮಗೆ. ನಾವಿವಾಗ ಟ್ರೀ ಟಾಪ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ. ಫುಲ್ ಮೇಲೆ ಹೋದ್ಮೇಲೆ ನಿಮಗೆ ಯಾವ ವ್ಯೂ ಕಾಣುತ್ತೆ ಅಂತ ಬಂದಿದ್ದೀವಿ ಇವಾಗ. ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ, ಬಟ್ ನನಗೆ ಕರೆಕ್ಟಾಗಿ ಕಾಣಿಸ್ತಿದೆ. ಟ್ರೀ ಟಾಪ್ ವ್ಯೂ ಪಾಯಿಂಟ್ ಈ ಥರ ಹತ್ಕೊಂಡು ಹೋಗ್ಬೇಕು. ಇದೇ ಥರ ಹತ್ಕೊಂಡು ಹೋಗ್ಬೇಕು. ಇನ್ನು ಯಾವ ಥರ ಹತ್ಕೊಂಡು ಹೋಗ್ಬೇಕು ಅಂತ ಕೇಳ್ತೀರ ಅಂತ ಗೊತ್ತು. 2 ಸ್ಟೆಪ್ ಹತ್ತಿದ್ದೀವಿ, ಇನ್ನು 2 ಸ್ಟೆಪ್ ಇದೆ. ಲಾಸ್ಟ್ 1 ಸ್ಟೆಪ್. ಟಾಪ್ ಟ್ರೀ ವ್ಯೂ ಪಾಯಿಂಟ್. ಅದಕ್ಕೆ ನಾನು ಕೆಳಗೆ ನೋಡ್ತಾ ಇಲ್ಲ ಗೈಸ್. ಬಂದ್ವಿ. ಇಲ್ಲಿಂದ ಆಲ್ಮೋಸ್ಟ್ ನಿಮ್ಗೆ ನೋಡಿ ಯಾವ ಥರ ಕಾಣುತ್ತೆ ಅಂತ. ಟಾಪ್ ಟ್ರೀ ವ್ಯೂ ಪಾಯಿಂಟ್ ಈ ಥರ ಕಂಡು ಬರುತ್ತೆ ನಿಮಗೆ. ಬಟ್ ಸಖತ್ತಾಗಿದೆ, ನನಗಿಷ್ಟ ಆಯಿತು. ಹೇಗಿದೆ ಟಾಪ್ ಟ್ರೀ ವ್ಯೂ ಪಾಯಿಂಟ್? ಬನ್ನಿ ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ಆದರೆ ಬೇಗ ಬರ್ಬೇಕು. ಇವಾಗ ನೋಡಿ, ನಾವು ಹೊತ್ಕೊಬಂದಿದ್ದು ರೋಪ್ ಬಂದು ಈ ಥರ ಸ್ಟೆಪ್ 1 ಸ್ಟೆಪ್ 1 2 3 4 5 ಸ್ಟೆಪ್ಸ್ ಇದೆ ಟೋಟಲ್ ನಿಮಗೆ. ಕೊನೆಗೂ ಟ್ರೀ ಟಾಪ್ ವ್ಯೂ ಪಾಯಿಂಟ್ ನ ಮುಗಿಸಿದ್ವಿ. ಇಳಿತಿದ್ದಿಲ್ಲ, ಟಾಪ್ ವ್ಯೂ ನೋಡ್ಕೊಂಬಂದು ಸೊ ಇಳಿಬೇಕಾದ್ರೆ ಸ್ಟೆಪ್ಸ್ ಇದೆಯಲ್ಲ, ಸೊ ಅದನ್ನ ನೋಡ್ಕೊಂಡು ವಾಟ್ ಎ ಎಕ್ಸ್ಪೀರಿಯನ್ಸ್. ಟ್ರೀ ಟಾಪ್ ವ್ಯೂ ಪಾಯಿಂಟ್ ಕಂಪ್ಲೀಟ್ ಆಗಿದೆ ಗೈಸ್. ಇವಾಗ ಟ್ರೀ ಟಾಪ್ ವ್ಯೂ ಪಾಯಿಂಟ್ ಮತ್ತೆ ಗ್ಲಾಸ್ ಬ್ರಿಡ್ಜ್ ಮುಗಿದಿದೆ. ನೆಕ್ಸ್ಟ್ ಯಾವ್ದಿದೆ? ಆರ್ಚರಿ ಶೂಟಿಂಗ್ ಎಲ್ಲಿದೆ ಹುಡುಕ್ಬೇಕು ಇವಾಗ. ಇಲ್ಲಿದೆ ಅಮ್ಮ. ಇಲ್ಲಿ ಯಾರೋ ಗೊತ್ತಿಲ್ದಿರೋರೊಬ್ರು ಬಂದಿದ್ದಾರೆ, ಮಾತಾಡಿಸ್ಬಿಡೋಣ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಅದೇನು ಟ್ರಕ್ ಇಲ್ಲ, ಜೀಪ್. ಅದರಲ್ಲಿ ಬರುವಾಗ ಏನ್ ಹೇಳ ಗೊತ್ತಾಗ್ಲಿಲ್ಲ, ಏನ್ ಹೇಳ? ಆ ಕಡೆ ಈ ಕಡೆ ಅಲ್ಲಾಡ್ಸ್ಕೊಂಡು ಒಬ್ರ ಮೇಲೆ ಒಬ್ರು ಬಿದ್ದುಕೊಂಡು ಹಂಗಿತ್ತು. ಆ ಥರ ರೋಡ್ನ ಯಾವಾಗಾದ್ರೂ ಇದಕ್ಕಿಂತ ಮುಂಚೆ ನೀವು ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಬಟ್ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಬಂದು ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿದ್ರೆ ಬೇರೆ ಬೇರೆ ಬರುತ್ತೆ. ಬನ್ನಿ ಇವಾಗ ಅದು ಹುಡ್ಕೋಣ. ಗ್ಲಾಸ್ ಬ್ರಿಡ್ಜ್ ಆಗಿದೆ, ಟ್ರೀ ಟಾಪ್ ವ್ಯೂ ಪಾಯಿಂಟ್ ಆಗಿದೆ ಗೈಸ್. ಇವಾಗ ಆರ್ಚರಿ ಶೂಟಿಂಗ್ ಬನ್ನಿ ಹೋಗೋಣ ಗೈಸ್. ಮೇಲ್ಗಡೆ ಒಂದು ಅಕ್ಕಿ ಇದೆ, ಕೂಗುತ್ತೆ ಇವಾಗ ನೋಡಿ. ಆರ್ಚರಿ ಶೂಟಿಂಗ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಬನ್ನಿ ಹೋಗೋಣ. ಎಲ್ಲಿದೆ ಅಂತ ಗೊತ್ತಾಗಿದೆ, ಬನ್ನಿ ಹೋಗೋಣ. ಟಿಕೆಟ್ ನನ್ನ ಹತ್ರ ಇದೆ,
ನಂದುನಾ ನಿಮ್ದು ನಾ ಹತ್ರ ಓಕೆ ಗೈಸ್ ಬರ್ತಾ ಇದೀವಿ ನಾವು ಶೂಟಿಂಗ್. ಇದು 3ನೇದು. ಇದು ಬನ್ನಿ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಶೂಟಿಂಗ್ ಹೆಂಗಿದೆ ನಿಮ್ಗೆ ತೋರಿಸ್ತೀವಿ. ಇಲ್ಲ ಅಂದ್ರೂ ಪರವಾಗಿಲ್ಲ ಬರೋದು ಬಂದಿದ್ದೀವಿ. ವಿಡಿಯೋ ತೆಗಿತೀನಿ ಹೊಡಿ ಬ್ರೋ ಬೆಳೆಯುತ್ತೆ ರೆಡ್ಡಿಗೆ. ಇಲ್ಲಿ ನೋಡಿ ಮಾವುತ ಅಂತ ಇವ್ರ ಹೆಸರು. ಹೊಡೆದ್ರ ಶೂಟು? ಹೊಡೆದೆ, ಅದು ಬಿದ್ದಿಲ್ಲ ಅನ್ಸುತ್ತೆ. ನಮ್ದು ಬೋರ್ಡಿಗೆ ಟಚ್ ಆಗ್ಲಿಲ್ಲ. ಇಲ್ಲೊಬ್ರು ಶೂಟರ್ ಇದ್ದಾರೆ. ಅನ್ಶೂಟ್ದು ಏನಂತ ಹೇಳಿದ್ರೆ ಒಂದು ಚಾನ್ಸ್ ಅಷ್ಟೇ ಕೊಡೋದು ಅವ್ರು ನಿಮಗೆ. ಒಂದು ಚಾನ್ಸಲ್ಲಿ ಅದೇನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಮಾಡ್ತೀವಿ ಅಷ್ಟೇ ಮಾಡಬೇಕು. ಬಟ್ ಅದಷ್ಟು ನನಗೆ ಇಷ್ಟ ಆಗಿಲ್ಲ. ಗಾಯ್ಸ್ ಇದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಇವ್ರು ಹೇಳ್ತಾರೆ. ನಿಮ್ಗೇನು ಅನಿಸ್ತು? ಮಜಾ ಇತ್ತಾ ಇರಲಿಲ್ಲ? ಮಜಾ ಇತ್ತು. ಆಮೇಲೆ ಗನ್ನಿಂದಾನು ಶೂಟ್ ಮಾಡಿದ್ವಿ. ಬಟ್ ಆದ್ರೆ ಒಂದು ಬೇಜಾರಾಗಿದೆ ಅಂದ್ರೆ ಒಂದು ಚಾನ್ಸ್ ಅಷ್ಟೇ ಮಾತ್ರ ಕೊಡ್ತಾರೆ. ಹಿಟ್ ಮಾಡಿದ್ರಿ ಒಂದೇ ಒಂದು ಚಾನ್ಸು. ಇದು ಮಾರ್ಕ್ ಮಾಡ್ಬಿಡ್ತಾರೆ. ಟಿಕೆಟ್ಗೆ ಬಿಡ್ತಾರೆ ಇವರು. ಅದಕ್ಕೆ ಟಿಕ್ ಮಾಡ್ಬಿಟ್ರೆ ಮತ್ತೆ ತಗೊಂಡೋಗಿ ಕೊಟ್ರು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ತಿರ್ಗಾ ಇನ್ನೊಂದು ಚಾನ್ಸ್ ಸಿಗಲ್ಲ. ಓನ್ಲಿ ಒನ್ ಚಾನ್ಸ್. ಟೈಮ್ ಆಯ್ತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಯಾವ್ದು ಬ್ರೋ ಇತ್ತದ? ರೋಪ್ ಪ್ಲೇ ಬಿಟ್ಟು ಕ್ರಿಕೆಟ್ ಇದ್ದಿದ್ದು ರೋಪ್ ಪ್ಲೇ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಶೂಟಿಂಗ್ ಏನು ಇದೆ. ಕ್ರಿಕೆಟ್ದೇನೋ ಪೆನಾಲ್ಟಿ ಶೌಟ್ ಔಟ್ ಅಂತ. ಪೆನಾಲ್ಟಿ ಅದು ಬಿಟ್ರೆ ಕ್ರಿಕೆಟಾ? ಕ್ರಿಕೆಟ್ ಇದೆ ಫಸ್ಟ್, ಆಮೇಲೆ ರೋಲ್ ಪ್ಲೇ ನೆಟ್ ಪಿಚ್ ಯಾರೋ ಇದ್ದಾರೆ ಒಳಗಡೆ. ಬಟ್ ಪರವಾಗಿಲ್ಲ. ಬ್ಯಾಟು ಬಾಲ್ ಸಿಕ್ಕಿದೆ, ಆಡೋಣ ಅಂತ ಎಂಟ್ರಿ ಆಗಿದ್ದೀವಿ. ಬೌಲಿಂಗ್ ಅವ್ರು ರೆಡಿ ಇದ್ದಾರೆ.